ಈ ವಿಡಿಯೋ ನೋಡೋಕೆ ಮುಂಚೆ ನಾನು ನಿಮಗೊಂದು ವಾರ್ನಿಂಗ್ ಕೊಡ್ತೀನಿ. ನೀವು ಎಲ್ಲಾ ವಿಷಯಗಳನ್ನ ಬರೀ ಸರ್ಫೇಸ್ ಲೆವೆಲ್ ನಲ್ಲೇ ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮಗಲ್ಲ. ಯಾಕಂದ್ರೆ ಈ ವಿಡಿಯೋ ನೋಡಿದ ಮೇಲೆ ನೀವು ಜನರನ್ನ ನೋಡುವಂತ ನೋಟನೇ ಬದಲಾಗ್ಬಿಡುತ್ತೆ. ನೀವು ತಗೊಳ್ಳುವಂತ ಡಿಸಿಷನ್ಸ್ಗಳು ನಿಮ್ಮದೇ ಅಲ್ಲ ಅಂತ ನಾನು ಹೇಳಿದ್ರೆ ನಿಮಗೆ ಹೇಗನ್ಸುತ್ತೆ? ಕೇಳೋಕೆ ಸ್ವಲ್ಪ ವಿಯರ್ಡ್ ಅನ್ಸುತ್ತೆ, ರೈಟ್? ಸ್ಟಾರ್ಟಿಂಗ್ ನಲ್ಲಿ ನನಗೂ ಹಾಗೆ ಅನಿಸ್ತು. ಬಟ್ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಪೂರ್ತಿ ಗೇಮ್ ಅರ್ಥ ಆಗುತ್ತೆ. ನೀವು ಈ ವಿಷಯನ ನೋಟಿಸ್ ಮಾಡಿರ್ತೀರಾ. ಕೆಲವರು ಜಾಸ್ತಿ ಎಫರ್ಟೇ ಹಾಕದೆ ಯಾವುದೇ ಸ್ಪೆಷಾಲಿಟಿ ಇಲ್ಲದೆ ಜನರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ತಾರೆ. ಬಟ್ ಬಾಕಿ ಜನ ಬರೀ ನನ್ನ ಜೊತೆ ಯಾಕೆ ಹೀಗಾಗ್ತಾ ಇದೆ, ನಾನು ಏನ್ ತಪ್ಪು ಮಾಡಿದೆ ಅಂತ ಯೋಚಿಸ್ತಾ ಇರ್ತಾರೆ. ಒಂದು ವಿಷಯ ತಿಳ್ಕೊಳ್ಳಿ, ಇದು ಲಕ್ ಅಥವಾ ಪರ್ಸನಾಲಿಟಿಯ ಗೇಮ್ ಅಲ್ವೇ ಅಲ್ಲ. ಇದು ಪ್ಯೂರ್ ಸೈಕಾಲಜಿಯ ಗೇಮ್. ಅಂಡ್ ಈ ಗೇಮ್ ಅರ್ಥ ಮಾಡ್ಕೊಂಡ ಜನ ಒಂದು ಮಾತು ಆಡದೆ ಸಿಚುವೇಶನ್ಸ್ ಅನ್ನ ತಮ್ಮ ಕಡೆ ತಿರುಗಿಸ್ತಾರೆ. ಅದೆಲ್ಲ ಹೇಗ್ ನಡೆಯುತ್ತೆ ಅನ್ನೋದೇ ಇವತ್ತಿನ ವಿಡಿಯೋದ ಟಾಪಿಕ್. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೋಷಿಯಲ್ ಪ್ರೂಫ್. ಒಂದು ಸೀನ್ ಇಮ್ಯಾಜಿನ್ ಮಾಡಿ. 2 ರೆಸ್ಟೋರೆಂಟ್ಸ್ ಇದೆ. ಒಂದರಲ್ಲಿ 3 ಜನ ಕೂತಿದ್ದಾರೆ, ಮತ್ತೊಂದರಲ್ಲಿ 10 ಜನ. ನೀವು ಯಾವುದಕ್ಕೆ ಹೋಗ್ತೀರಾ? ಆಬ್ವಿಯಸ್ಲಿ ಲೈನ್ ಇರೋದಕ್ಕೆ. ಯಾಕಂದ್ರೆ ನಿಮ್ಮ ಮೈಂಡ್ ಆಟೋಮೆಟಿಕಲಿ ಹೇಳುತ್ತೆ ಇಷ್ಟು ಜನ ತಪ್ಪು ಜಾಗಕ್ಕಂತೂ ಹೋಗಲ್ಲ ಅಂತ. ಸೋಷಿಯಲ್ ಲೈಫ್ ನಲ್ಲೂ ಸೇಮ್ ಆಗ್ತಾ ಇರುತ್ತೆ. ನೀವು ಯಾವುದೋ ಪಾರ್ಟಿನಲ್ಲಿ ಒಬ್ಬರೇ ನಿಂತಿದ್ದೀರಾ ಅಂದ್ರೆ ಜನ ನಿಮ್ಮನ್ನ ಈಸಿಯಾಗಿ ಇಗ್ನೋರ್ ಮಾಡ್ತಾರೆ. ಬಟ್ ನೀವು ಆಲ್ರೆಡಿ ನಿಮ್ಮ ಗ್ರೂಪ್ ಜೊತೆ ಮಾತಾಡ್ತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ ಅಂಡ್ ನಿಮ್ಮ ಪ್ರೆಸೆನ್ಸ್ ಅನ್ನ ಶೋ ಮಾಡ್ತಾ ಇದ್ದೀರಾ ಅಂದ್ರೆ ಸಡನ್ಲಿ ಜನ ಆಟೋಮ್ಯಾಟಿಕಲಿ ನಿಮ್ಮ ಹತ್ರ ಬರೋದಕ್ಕೆ ಟ್ರೈ ಮಾಡ್ತಾರೆ. ಇದು ಮ್ಯಾಜಿಕ್ ಅಲ್ಲ, ಸೋಷಿಯಲ್ ಪ್ರೂಫ್. ನಿಮ್ಮ ವ್ಯಾಲ್ಯೂನ ಜಾಸ್ತಿ ಮಾಡ್ಬೇಕಂದ್ರೆ ಮೊದಲು ನಿಮ್ಮನ್ನ ಹೈಡ್ ಮಾಡೋದನ್ನ ನಿಲ್ಸಿ. ಯಾಕಂದ್ರೆ ಡಾರ್ಕ್ ಸೈಕಾಲಜಿಯ ಒಂದು ರೂಲ್ ಇದೆ. ನೀವು ಸರಿಯಾದ ವೇನಲ್ಲಿ ಜಾಸ್ತಿ ವಿಸಿಬಲ್ ಆಗಿದ್ರೆ ಮಾತ್ರ ಜನರನ್ನ ನಿಮ್ಮ ಕಡೆ ಸೆಳಿಬಹುದು ಅಂಡ್ ನಿಮ್ಮ ವ್ಯಾಲ್ಯೂನ ಕೂಡ ಇನ್ಕ್ರೀಸ್ ಮಾಡ್ಕೋಬಹುದು ಅಂತ. ಮೇ ಬಿ ಅದು ಜನ ನಿಮ್ಮನ್ನ ನೋಟಿಸ್ ಮಾಡುವಂತ ಈವೆಂಟ್ ಗಳಲ್ಲಾಗಿರ್ಲಿ, ರಿಯಲ್ ಲೈಫ್ ನಲ್ಲಾಗಿರ್ಲಿ ಅಥವಾ ಆನ್ಲೈನ್ ನಲ್ಲೇ ಇರ್ಲಿ, ಜನರ ನಡುವೆ ಕಾಣಿಸಿ ನಿಮ್ಮ ಸರ್ಕಲ್ ನಲ್ಲಿ ಆಕ್ಟಿವ್ ಆಗಿರಿ ಅಂಡ್ ಸ್ಲೋಲಿ ಒಂದು ಎನ್ವೈರನ್ಮೆಂಟ್ ಅನ್ನ ನೀವೇ ಕ್ರಿಯೇಟ್ ಮಾಡ್ತೀರಾ. ಅಲ್ಲಿ ನಿಮ್ಮ ಪ್ರೆಸೆನ್ಸ್ ಎಲ್ಲರಿಗೂ ಫೀಲ್ ಆಗ್ತಾ ಇರುತ್ತೆ. ಇದರ ಜೊತೆ ನಿಮ್ಗೆ ಹೆಚ್ಚು ಆಪರ್ಚುನಿಟೀಸ್ ಕೂಡ ಸಿಗುವಂತ ಚಾನ್ಸಸ್ ಇರುತ್ತೆ. ಜನ ನಿಮ್ಮನ್ನ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಪಾತ್ ಅಂಡ್ ಅವರ ಪಾತ್ ಒಂದೇ ಇದ್ರೆ ಜನ ನಿಮ್ ಜೊತೆ ಕನೆಕ್ಟ್ ಕೂಡ ಮಾಡ್ಕೊಳ್ತಾರೆ. ನೀವು ಮೊದಲಿಗೆ ಏನು ಹೇಳ್ದೆ ನಿಮ್ಮ ವ್ಯಾಲ್ಯೂ ಅವರ ಕಣ್ಣಿನಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ರಿವಾರ್ಡ್ ಅಂಡ್ ವಿತ್ಡ್ರಾ. ಇದು ಸ್ವಲ್ಪ ಸೆನ್ಸಿಟಿವ್ ಆಗಿದೆ, ಬಟ್ ಇದೆ ಸತ್ಯ. ಯೋಚಿಸಿ, ನೀವು ಯಾವ್ದಾದ್ರು ಗೇಮ್ ಅನ್ನ ಆಡ್ತಿದ್ದೀರಾ ಅಂದ್ರೆ ಅದನ್ನ ಕಂಟಿನ್ಯೂಸ್ ಆಗಿ ನೀವು ಯಾಕೆ ಆಡ್ತೀರಾ? ಯಾಕಂದ್ರೆ ಅದರಲ್ಲಿ ರಿವಾರ್ಡ್ ನಿಮಗೆ ರ್ಯಾಂಡಮ್ ಆಗಿ ಸಿಗ್ತಾ ಇರುತ್ತೆ. ಲೂಟ್ ಬಾಕ್ಸಸ್ ಅಥವಾ ಕಾಯಿನ್ಸ್ ನ ರೀತಿ ರಿವಾರ್ಡ್ ಪ್ರಿಡಿಕ್ಟಬಲ್ ಆಗಿರಲ್ಲ. ಕೆಲವೊಮ್ಮೆ ಸಿಗ್ತಾ ಇರುತ್ತೆ, ಕೆಲವೊಮ್ಮೆ ಸಿಗಲ್ಲ. ಅಂಡ್ ಈ ಅನ್ಸರ್ಟನಿಟಿನೇ ನಿಮ್ಮನ್ನ ಅಡಿಕ್ಟ್ ಮಾಡಿಸೋದು. ಸೇಮ್ ಸೈಕಾಲಜಿ ಹ್ಯೂಮನ್ಸ್ ನ ರಿಲೇಶನ್ಶಿಪ್ ನಲ್ಲೂ ಯೂಸ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾರಿಗಾದ್ರೂ ಯಾವಾಗ್ಲೂ ಅವೈಲೇಬಲ್ ಆಗಿದ್ದೀರಾ, 2 ಸೆಕೆಂಡ್ಸ್ ನಲ್ಲಿ ರಿಪ್ಲೈ ಮಾಡ್ತೀರಾ, ಯಾವಾಗ್ಲೂ ಹೌದು ಹೌದು ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ನೀವು ಪ್ರಿಡಿಕ್ಟಬಲ್ ಆಗಿದ್ದೀರಾ. ಅಂಡ್ ಯಾವ್ದು ಪ್ರಿಡಿಕ್ಟಬಲ್ ಆಗಿರುತ್ತೋ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಬಟ್ ಕೆಲವೊಂದ್ಸಲ ಕ್ಲೋಸ್ ಆಗಿದ್ದೀರಾ ಅಂಡ್ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ ಅಂಡ್ ಕೆಲವೊಂದ್ಸಲ ಕಾಮ್ ಆಗಿದ್ರೆ, ಕೆಲವೊಂದ್ಸಲ ಎನರ್ಜೆಟಿಕ್ ಅಂದ್ರೆ ಜನ ನಿಮ್ಮನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅವರ ಮೈಂಡ್ ನಲ್ಲಿ ಕ್ವೆಶನ್ಸ್ ಬರ್ತಾ ಇರುತ್ತೆ. ಇವನು ಇವತ್ ಯಾಕೆ ಹೇಗಿದ್ದ, ಇದ್ದಕ್ಕಿದ್ದಂತೆ ಯಾಕೆ ಬದಲಾದ, ಎಕ್ಸೆಟ್ರಾ. ಇಲ್ಲಿ ಜನ ನಿಮ್ಮ ಬಗ್ಗೆ ಯೋಚಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ನೀವು ಮಿಸ್ಟೀರಿಯಸ್ ಆಗ್ತಾ ಇರ್ತೀರಾ. ಅಂಡ್ ಯಾರು ಮಿಸ್ಟೀರಿಯಸ್ ಆಗಿರ್ತಾರೋ ಅವರ ವ್ಯಾಲ್ಯೂ ಎಂದೂ ಕಡಿಮೆ ಆಗಲ್ಲ. ಎಮೋಷನಲ್ ಹೈಜಾಕಿಂಗ್. ನೀವು ಈ ಒಂದು ವಿಷಯನ ಅರ್ಥ ಮಾಡ್ಕೊಂಡ್ರೆ ನೀವು ಮಾತಾಡುವಂತ ಪೂರ್ತಿ ರೀತಿನೇ ಬದಲಾಗ್ಬಿಡುತ್ತೆ. ಜನ ಯಾವುದೇ ಡಿಸಿಷನ್ಸ್ ಅನ್ನ ಲಾಜಿಕ್ ನಿಂದ ತಗೊಳ್ಳಲ್ಲ, ಅವರು ಎಮೋಷನಲ್ ಆಗಿ ಡಿಸೈಡ್ ಮಾಡ್ತಾರೆ. ಆಮೇಲೆ ಅದನ್ನ ಸರಿ ಅಂತ ಪ್ರೂವ್ ಮಾಡೋಕೆ ಲಾಜಿಕ್ ಅನ್ನ ಹುಡುಕ್ತಾರೆ. ಅಂದ್ರೆ ಮೊದಲು ಫೀಲ್ ಮಾಡಿ ಡಿಸೈಡ್ ಮಾಡ್ತಾರೆ, ಆಮೇಲೆ ರೀಸನ್ಸ್ ಅನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಇಬ್ಬರು ವ್ಯಕ್ತಿ ಇದ್ದಾರೆ. ಒಬ್ಬ ನಿಮಗೆ ಹೇಳ್ತಾನೆ ನೀನ್ ಈ ವರ್ಕ್ ನಲ್ಲಿ ಸ್ಮಾರ್ಟ್ ಆಗಿದ್ಯಾ ಅಂತ, ಆದ್ರೆ ಮತ್ತೊಬ್ಬ ಬಂದು ಹೇಳ್ತಾನೆ ಬ್ರೋ ನನಗೆ ಗೊತ್ತು ನೀನ್ ಆಲ್ರೆಡಿ ಬೆಟರ್ ಇದ್ಯಾ, ಆದ್ರೆ ನೀನ್ ಇದಕ್ಕಿಂತ ಬೆಟರ್ ಮಾಡ್ಬೋದು, ಇದು ನಿನ್ನ ಲೆವೆಲ್ಗೆ ಸಾಕಾಗಲ್ಲ ಅಂತ. ಎರಡೂ ಬೇಸಿಕಲಿ ಸೇಮ್ ಅರ್ಥನೆ, ಆದ್ರೆ ಅದರಲ್ಲಿ ಡಿಫ್ರೆನ್ಸ್ ಇದೆ. ಎರಡನೇ ಅವನು ನಿಮ್ಮ ಈಗೋವನ್ನ ಟಚ್ ಮಾಡ್ದ, ನಿಮ್ಮ ಐಡೆಂಟಿಟಿಯನ್ನ ಹಿಟ್ ಮಾಡ್ದ. ಇದರಿಂದ ನಿಮ್ಮೊಳಗೆ ಒಂದು ಫೀಲಿಂಗ್ ಬರ್ತಾ ಇರುತ್ತೆ, ಹೌದು ನಾನು ಇದಕ್ಕಿಂತ ಬೆಟರ್ ಡಿಸರ್ವ್ ಮಾಡ್ತೀನಿ ಅಂತ. ಅಂಡ್ ಎಕ್ಸಾಕ್ಟ್ಲಿ ಇದರಿಂದನೇ ನೀವು ಇನ್ನೂ ಜಾಸ್ತಿ ಎಫರ್ಟ್ಸ್ ಅನ್ನ ಹಾಕ್ತೀರಾ. ಅಂಡ್ ಇದೆ ಎಮೋಷನಲ್ ಹೈಜಾಕಿಂಗ್. ನೀವು ಯಾರ ಜೊತೆ ಮಾತಾಡಿದ್ರು ಅವರ ವ್ಯಾಲ್ಯೂಸ್ ಅನ್ನ ಐಡೆಂಟಿಫೈ ಮಾಡಿ. ಯಾರಿಗೆ ಫ್ರೀಡಮ್ ಬೇಕು, ಯಾರಿಗೆ ರೆಸ್ಪೆಕ್ಟ್ ಬೇಕು ಅಂಡ್ ಯಾರಿಗೆ ಬಿಲಾಂಗಿಂಗ್ ಬೇಕು ಅಂತ. ಅಂಡ್ ನಂತರ ನಿಮ್ಮ ಮಾತನ್ನ ಇಡಿ. ಇದು ಯಾವುದೇ ರೀತಿಯ ಮೆನಿಪ್ಯುಲೇಷನ್ ಅಲ್ಲ, ಎಮೋಷನಲ್ ಇಂಟೆಲಿಜೆನ್ಸ್, ರಿವರ್ಸ್ ಸೈಕಾಲಜಿ. ಈ ಟ್ರಿಕ್ ಅನ್ನ ನಿಮ್ಮ ಅಪ್ಪ ಅಮ್ಮ ಕೂಡ ನಿಮ್ಮ ಮೇಲೆ ಯೂಸ್ ಮಾಡಿದ್ದಾರೆ ಅಂಡ್ ನಿಮಗೆ ಅದು ರಿಯಲೈಸೇ ಆಗಿಲ್ಲ. ಮನುಷ್ಯನ ಮೈಂಡ್ ನಲ್ಲಿ ಒಂದು ಡಿಫಾಲ್ಟ್ ಸೆಟ್ಟಿಂಗ್ ಇದೆ.
ಜನ ಯಾವ್ದನ್ನ ತಡಿತಾರೋ ಅದು ನನಗೆ ಜಾಸ್ತಿ ಬೇಕು ಅಂತ. ಇದನ್ನ ರಿಯಾಕ್ಟೆನ್ಸ್ ಥಿಯರಿ ಅಂತಾನೂ ಕರೀತಾರೆ. ಫಾರ್ ಎಕ್ಸಾಂಪಲ್, ನೀವು ಯಾರನ್ನಾದ್ರೂ ಇಂಪ್ರೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಆಬ್ವಿಯಸ್ಲಿ ನೀವೆಷ್ಟು ಹಾರ್ಡ್ ವರ್ಕಿಂಗ್ ಆಗಿದ್ದೀರಾ, ಲಾಯಲ್ ಆಗಿದ್ದೀರಾ, ಕೂಲ್ ಆಗಿದ್ದೀರಾ ಅಂತ ತೋರಿಸ್ಬೇಕು ಅನ್ಸುತ್ತೆ. ಬಟ್ ನೀವು ಇದನ್ನ ಡೈರೆಕ್ಟ್ಲಿ ಮಾಡಿದ್ರೆ, ಓವರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ, ಪ್ರೂವ್ ಮಾಡೋಕೆ ಟ್ರೈ ಮಾಡಿದ್ರೆ ಅವರಿಗೆ ಅರ್ಥ ಆಗುತ್ತೆ ನೀವು ಆಲ್ರೆಡಿ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಿದ್ದೀರಾ ಅಂತ. ಅದು ಆಟೋಮ್ಯಾಟಿಕಲಿ ಕಡಿಮೆ ಅಟ್ರಾಕ್ಟಿವ್ ಅನ್ಸುತ್ತೆ. ಗೇಮ್ ಸ್ವಲ್ಪ ಉಲ್ಟಾ ಇದೆ. ಯಾವಾಗ್ಲೂ ಅವೈಲಬಲ್ ಆಗಿರ್ಬೇಡಿ, ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಳ್ಳಿ ಅಂಡ್ ಜೆನ್ವಿನ್ಲಿ ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಆಗಿರಿ ಅಂಡ್ ಸ್ವಲ್ಪ ಸ್ಪೇಸ್ ಬಿಡಿ ಜನ ನಿಮ್ಮನ್ನ ನೋಟಿಸ್ ಮಾಡೋದಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದಕ್ಕೆ, ಎಫರ್ಟ್ ಹಾಕೋಕೆ. ಯಾಕಂದ್ರೆ ಯಾವುದು ಈಸಿಯಾಗಿ ಸಿಗುತ್ತೋ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಅಥಾರಿಟಿ ಬಯಾಸ್ ಇದು ತುಂಬಾನೇ ಅಂಡರ್ ರೇಟೆಡ್ ಆಗಿರುವಂತ ಟ್ರಿಕ್. ಇದನ್ನ ಜನ ಯೂಸ್ ಮಾಡಲ್ಲ ಅಂಡ್ ಆಮೇಲೆ ರಿಗ್ರೆಟ್ ಫೀಲ್ ಮಾಡ್ತಾರೆ. ಒಂದು ವಿಷಯ ಹೇಳಿ, ನಿಮಗೆ ಜ್ವರ ಇದೆ, ನಿಮಗೆ ಡಾಕ್ಟರ್ ಈ ಮಾತ್ರೆಯನ್ನ ತಿನ್ನು ಅಂದ್ರೆ ಅಂಡ್ ರ್ಯಾಂಡಮ್ ಆಗಿ ಒಬ್ಬ ಪರ್ಸನ್ ಬಂದು ಇದನ್ನ ತಿನ್ನು ಅಂದ್ರೆ ನೀವು ಯಾರ ಮಾತನ್ನ ಕೇಳ್ತೀರಾ? ಆಬ್ವಿಯಸ್ಲಿ ಡಾಕ್ಟರ್ನದ್ದು. ಯಾಕಂದ್ರೆ ಡಾಕ್ಟರ್ ತಮ್ಮ ವ್ಯಾಲ್ಯೂನ್ನ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಅವ್ರ ಹತ್ರ ಒಂದು ಅಥಾರಿಟಿ ಇದೆ. ಈ ರೀತಿಯ ಅಥಾರಿಟಿಯನ್ನ ನೀವು ಕೂಡ ಬಿಲ್ಡ್ ಮಾಡ್ಕೋಬಹುದು. ಅದಕ್ಕೆ IIT ಗ್ರಾಜುಯೇಟ್ ಅಥವಾ CEO ಆಗ್ಬೇಕಂತಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಯಾವ್ದಾದ್ರು ಟಾಪಿಕ್ ನಲ್ಲಿ ಜೆನ್ವಿನ್ಲಿ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರೆ ಅಪ್ರೂವಲ್ ಕೇಳದೆ ಜನ ಆಟೋಮ್ಯಾಟಿಕಲಿ ಫೀಲ್ ಮಾಡ್ತಾರೆ ಈ ಟಾಪಿಕ್ ನ ಬಗ್ಗೆ ಇವನಿಗೆ ಎಲ್ಲ ಗೊತ್ತಿದೆ ಅಂತ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡಿ ನೀವು ನರ್ವಸ್ ಆಗಿದ್ರೆ, ಐ ಕಾಂಟ್ಯಾಕ್ಟ್ ಅನ್ನ ಅವಾಯ್ಡ್ ಮಾಡಿದ್ರೆ ನೀವಾಗೆ ನಿಮ್ಮ ವ್ಯಾಲ್ಯೂನ್ನ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ. ಬಟ್ ನೀವು ಸ್ಟ್ರೈಟ್ ಆಗಿ ನಿಂತಿದ್ದೀರಾ, ಸ್ಲೋ ಆಗಿ ಮಾತಾಡ್ತಿದ್ದೀರಾ, ಕಾನ್ಫಿಡೆಂಟ್ಲಿ ಪಾಸ್ ತಗೊಳ್ತಾ ಇದ್ದೀರಾ ಅಂದ್ರೆ ನಿಮ್ಮ ಅದೇ ವರ್ಡ್ಸ್ಗೆ ಜಾಸ್ತಿ ತೂಕ ಬರುತ್ತೆ. ಇಲ್ಲಿ ನಿಮ್ಮ ಹತ್ರ ಇರೋ ಕಾಂಟೆಂಟ್ ಜೊತೆಗೆ ನೀವು ಡೆಲಿವರ್ ಮಾಡುವಂತ ವೇ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ. ಇದನ್ನ ಹೇಗೆ ಯೂಸ್ ಮಾಡ್ಬೇಕಂದ್ರೆ ನಿಮ್ಮ ಪಾಸ್ಚರ್ನ ಮೇಲೆ ವರ್ಕ್ ಮಾಡಿ, ನಿಮ್ಮ ವಾಯ್ಸ್ ಮೇಲೆ ವರ್ಕ್ ಮಾಡಿ, ಡೆಲಿಬರೇಟ್ಲಿ ಪಾಸ್ ಯೂಸ್ ಮಾಡಿ ಅಂಡ್ ಒಂದು ಟಾಪಿಕ್ ನಲ್ಲಿ ಜೆನ್ವಿನ್ಲಿ ಎಕ್ಸ್ಪರ್ಟ್ ಆಗಿ. ಈ ಎಲ್ಲಾ ಟ್ರಿಕ್ಸ್ ಗಳಿಗೆ ಹೋಲಿಸಿದ್ರೆ ಈ ಅಥಾರಿಟಿ ಬಯಾಸ್ ಲಾಂಗ್ ಟರ್ಮ್ ನಲ್ಲಿ ಜಾಸ್ತಿ ವರ್ಕ್ ಆಗುತ್ತೆ. ಯಾಕಂದ್ರೆ ಇದು ಜೆನ್ವಿನ್ ಅಂಡ್ ಇದು ರಿಯಲ್ ಸೆಲ್ಫ್ ಇಂಪ್ರೂವ್ಮೆಂಟ್. ಈ ಎಲ್ಲಾ ಟ್ರಿಕ್ಸ್ ನಲ್ಲಿ ನಿಮಗೆ ಯಾವುದು ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಪಾಸ್ಚರ್ನ ಮೇಲೆ ಹೇಗೆ ವರ್ಕ್ ಮಾಡ್ಬೇಕನ್ನೋದನ್ನ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಿಡಿಯೋದಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಅಂಡ್ ಹೈಪ್ ಮಾಡಿ, ಚಾನೆಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.